ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 34ನೇ ವಾರ, ಪ್ರೇಷಿತ ಸಂತ ಅಂದ್ರೆಯರವರ ಮಹೋತ್ಸವ, ನವೆಂಬರ್ 30, 2024 ಶನಿವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 4ನೇ ಅಧ್ಯಾಯ 18ರಿಂದ 22ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಗಲಿಲೆಯ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಿದ್ದರು. ಆಗ ಇಬ್ಬರು ಸಹೋದರರನ್ನು ಕಂಡರು. ಇವರೇ ಪೇತ್ರ ಎನಿಸಿಕೊಂಡ ಸಿಮೋನ ಮತ್ತು ಅವನ ಸಹೋದರ ಅಂದ್ರೆಯ. ಬೆಸ್ತರಾದ ಇವರು ಸರೋವರದಲ್ಲಿ ಬಲೆ ಬೀಸುತ್ತಾ ಇದ್ದರು. ನನ್ನನ್ನು ಹಿಂಬಾಲಿಸಿ ಬನ್ನಿ, ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವವರನ್ನಾಗಿ ಮಾಡುವೆನು ಎಂದು ಹೇಳಿ ಯೇಸು ಅವರನ್ನು ಕರೆದರು. ತಕ್ಷಣವೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಅಲ್ಲಿಂದ ಮುಂದಕ್ಕೆ ಹೋಗುತ್ತಿದ್ದಾಗ ಯೇಸು ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋವಾನ ಎಂಬ ಇನ್ನಿಬ್ಬರು ಸಹೋದರರನ್ನು ಕಂಡರು. ಇವರು ತಮ್ಮ ತಂದೆ ಜೆಬೆದಾಯನೊಡನೆ ದೋಣಿಯಲ್ಲಿ ಬಲೆಗಳನ್ನು ಸರಿಪಡಿಸುತ್ತಿದ್ದರು. ಯೇಸು ಇವರನ್ನೂ ಕರೆದರು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದು ಪ್ರೇಷಿತ ಮತ್ತು ರಕ್ತಸಾಕ್ಷಿ ಸಂತ ಅಂದ್ರೆಯರವರ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಕ್ರಿಸ್ತನ 12 ಪ್ರೇಷಿತರಲ್ಲಿ ಅಂದ್ರೆಯ ಪೇತ್ರನ ನಂತರ 2ನೆಯ ಸ್ಥಾನದಲ್ಲಿ ನಿಲ್ಲುತ್ತಾನೆ. ಗ್ರೀಕ್ ಭಾಷೆಯಲ್ಲಿ ಅಂದ್ರೆಯ ಅಂದರೆ ಧೈರ್ಯವಂತ, ಗಂಡಸುತನ ಎಂಬ ಅರ್ಥವಿದೆ. ಯೋನನ ಮಗನಾದ ಅಂದ್ರೆಯ ಪೇತ್ರನ ಸಹೋದರ ಎಂದು ಹೇಳಲಾಗಿದೆ. ಮೂಲತಃ ಕಫೆರ್ನೌಮ್ನಲ್ಲಿ ಮೀನು ಕಸುಬು ಮಾಡಿಕೊಂಡಿದ್ದು, ಗಲಿಲೆಯ ಸರೋವರದ ತೀರ ಇವರ ಉದ್ಯೋಗ ಕೇಂದ್ರವಾಗಿತ್ತು. ಅಂದ್ರೆಯನನ್ನು ಯೇಸು ಆರಿಸಿಕೊಂಡದ್ದರ ಬಗ್ಗೆ 2 ಭಿನ್ನ ನಿರೂಪಣೆಗಳಿವೆ. ಯೇಸು ಸ್ವಾಮಿ ಗಲಿಲೆಯ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಿದ್ದರು. ಆಗ ಇಬ್ಬರು ಸಹೋದರರನ್ನು ಕಂಡರು. ಇವರೇ ಪೇತ್ರ ಎನಿಸಿಕೊಂಡ ಸಿಮೋನ ಮತ್ತು ಅವನ ಸಹೋದರ ಅಂದ್ರೆಯ. ಬೆಸ್ತರಾದ ಇವರು ಸರೋವರದಲ್ಲಿ ಬಲೆ ಬೀಸುತ್ತಾ ಇದ್ದರು. ನನ್ನನ್ನು ಹಿಂಬಾಲಿಸಿ ಬನ್ನಿ, ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವವರನ್ನಾಗಿ ಮಾಡುವೆನು ಎಂದು ಹೇಳಿ ಯೇಸು ಅವರನ್ನು ಕರೆದರು. ತಕ್ಷಣವೇ ಅವರು ತಮ್ಮ ತಮ್ಮ ಬಲೆಗಳನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಆತ್ಮೀಯರೇ, 2ನೆಯ ನಿರೂಪಣೆ ಹೀಗಿದೆ. ಮಾರನೆಯ ದಿನ ಯೋವಾನನು ತನ್ನಿಬ್ಬರು ಶಿಷ್ಯರ ಸಂಗಡ ನಿಂತುಕೊಂಡಿರುವಾಗ ಯೇಸು ಸ್ವಾಮಿ ಆ ಮಾರ್ಗವಾಗಿ ಹೋಗುತ್ತಿದ್ದರು. ಅವರನ್ನು ನೋಡುತ್ತಲೇ ಯೋವಾನನು ತನ್ನ ಆ ಶಿಷ್ಯರಿಗೆ, ಇಗೋ ನೋಡಿ, ಬಲಿಯರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ ಎಂದು ಹೇಳಿದನು. ಇದನ್ನು ಕೇಳಿದ ಆ ಶಿಷ್ಯರು ಯೇಸುವನ್ನು ಹಿಂಬಾಲಿಸಿದರು. ಯೇಸು ಸ್ವಾಮಿ ತಮ್ಮನ್ನು ಹಿಂಬಾಲಿಸಿ ಬರುತ್ತಿರುವುದನ್ನು ನೋಡಿ, ನಿಮಗೆ ಏನು ಬೇಕು ಎಂದು ಕೇಳಿದರು. ಅವರು, ರಬ್ಬಿ, ತಾವು ವಾಸ ಮಾಡುವುದೆಲ್ಲಿ ಎಂದು ವಿಚಾರಿಸಿದರು. ರಬ್ಬಿ ಎಂದರೆ ಗುರುದೇವ ಎಂದು ಅರ್ಥ. ಯೇಸು ಉತ್ತರವಾಗಿ, ಬಂದು ನೋಡಿ ಎನ್ನಲು ಅವರು ಹೋಗಿ ಯೇಸು ಸ್ವಾಮಿ ಇದ್ದ ಸ್ಥಳವನ್ನು ಕಂಡು ಆ ದಿನವನ್ನು ಅವರೊಡನೆ ಕಳೆದರು. ಆಗ ಸಾಯಂಕಾಲ ಸುಮಾರು 4 ಗಂಟೆಯಾಗಿತ್ತು. ಆತ್ಮೀಯರೇ, ಯೋವಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ ಇಬ್ಬರು ಶಿಷ್ಯರಲ್ಲಿ ಸಿಮೋನ ಪೇತ್ರನ ಸಹೋದರನಾದ ಅಂದ್ರೆಯನೂ ಒಬ್ಬನು. ಇವನು ಮೊದಲು ತನ್ನ ಸಹೋದರ ಸಿಮೋನನನ್ನು ಕಂಡು, ನಮಗೆ ಮೆಸ್ಸಿಯ ಸಿಕ್ಕಿದ್ದಾರೆ ಎಂದು ತಿಳಿಸಿ ಅವನನ್ನು ಯೇಸುವಿನ ಬಳಿಗೆ ಕರೆತಂದನು. ಮೆಸ್ಸಿಯ ಎಂದರೆ ಅಭಿಷಿಕ್ತನಾದ ಲೋಕೋದ್ಧಾರಕ ಎಂದು ಅರ್ಥ. ಪ್ರಿಯರೇ, ಬೈಬಲ್ ಶ್ರೀಗ್ರಂಥದಲ್ಲಿ ನಾವು ಕಾಣುವಂತೆ 2 ಸಂದರ್ಭಗಳಲ್ಲಿ ಅಂದ್ರೆಯ ಪ್ರಮುಖ ಪಾತ್ರ ವಹಿಸುವುದನ್ನು ನಾವು ಕಾಣುತ್ತೇವೆ. ಕೆಲವು ಗ್ರೀಕರು ಯೇಸುವನ್ನು ನೋಡಬೇಕೆಂಬ ಬಯಕೆಯನ್ನು ಫಿಲಿಪ್ಪನಲ್ಲಿ ಹೇಳಿಕೊಂಡರು. ಫಿಲಿಪ್ಪನು ಬಂದು ಅಂದ್ರೆಯನಿಗೆ ಹೇಳುತ್ತಾನೆ. ಈ ಘಟನೆಯು ಪ್ರೇಷಿತರಲ್ಲಿ ಅಂದ್ರೆಯನಿಗಿದ್ದ ನಾಯಕತ್ವದ ಪಾತ್ರವನ್ನು ನಮಗೆ ಮನಗಾಣಿಸುತ್ತದೆ. ಯೋವಾನನ ಶುಭ ಸಂದೇಶ 12ನೇ ಅಧ್ಯಾಯ 20ರಿಂದ 22ರವರೆಗಿನ ವಚನಗಳು. ಆತ್ಮೀಯರೇ, ಇನ್ನೊಂದು ಸಂದರ್ಭದಲ್ಲಿ 5,000 ಮಂದಿಗೆ ಭೋಜನ ನೀಡಿದ ಸಂದರ್ಭದಲ್ಲಿ ಅಂದ್ರೆಯ, ಇಲ್ಲಿ ಒಬ್ಬ ಹುಡುಗನ ಬಳಿ 5 ಜವೆಗೋದಿಯ ರೊಟ್ಟಿಗಳಿವೆ ಎನ್ನುವುದನ್ನು ಕಾಣುತ್ತೇವೆ. ಅಂದರೆ ಜನ ಹಸಿವಿನಿಂದಿದ್ದಾಗ ಅಂದ್ರೆಯ ಸುಮ್ಮನೆ ಕೂರಲಿಲ್ಲ. ಅವರ ಹಸಿವಿಗಾಗಿ ಊಟ ಹುಡುಕಿ ಹೋಗುತ್ತಾನೆ. ಯೇಸುವಿನ ಪುನರುತ್ಥಾನದ ನಂತರ ಅಂದ್ರೆಯ ಏಷ್ಯಾ ಮೈನರ್ನಲ್ಲಿ ಪ್ರಬೋಧನೆ ಮಾಡಿದ
ಎಂದು ಪರಂಪರೆ ಹೇಳುತ್ತದೆ. ಅಲ್ಲಿ ಸಂತ ಸ್ಟಾಕಿಸ್ ಎಂಬುವರನ್ನು ಬೈಸಂಟೈನ್ ಧರ್ಮಾಧ್ಯಕ್ಷರನ್ನಾಗಿ ನೇಮಿಸಿ ಅಲ್ಲಿಂದ ಮುಂದೆ ಮ್ಯಾಸಿಡೋನಿಯಾ ಮತ್ತು ಗ್ರೀಸ್ ಕಡೆಗೆ ಬೋಧನೆ ಮಾಡಲು ಸಾಗಿದರು ಎಂಬುದು ಪರಂಪರೆ. ಪ್ರಿಯರೇ, ಅಂದ್ರೆಯ ನೀರೋ ಅರಸನ ಚಿತ್ರಹಿಂಸೆಯ ಕಾಲದಲ್ಲಿ ಕೊಲ್ಲಲ್ಪಟ್ಟನು. ಅವರನ್ನು ಕೊಂದ ರೀತಿ ವಿಶಿಷ್ಟವಾಗಿತ್ತು. ಅವರನ್ನು ಎಕ್ಸ್ ಅಥವಾ ಗುಣಿತಾಕಾರದ ಶಿಲುಬೆಗೆ ಕಟ್ಟಿಹಾಕಲಾಯಿತು. ಮೊಳೆಗಳನ್ನು ಜಡಿದಿರಲಿಲ್ಲ. ಹೀಗೆ ತೂಗಿಸಿಯೇ ದೀರ್ಘಕಾಲ ನೋವನ್ನು ನೀಡಿ ಸಾಯಿಸುವ ಉದ್ದೇಶ ಇದಾಗಿತ್ತು. ಹೀಗೆ ಈ ಶಿಲುಬೆ ಮೇಲೆ 2 ದಿನಗಳ ಕಾಲ ನೇತು ಬಿದ್ದಿದ್ದ ಅಂದ್ರೆಯ ಅಲ್ಲಿಂದಲೂ ಕ್ರಿಸ್ತನ ಬೋಧನೆ ಮಾಡಿದರು ಎಂದು ಪರಂಪರೆ ಹೇಳುತ್ತದೆ. ಅಲ್ಲಿಂದ ಅವರ ದೇಹವನ್ನು ಬೈಸಂಟೈನ್ ದೇವಾಲಯಕ್ಕೆ ತಂದು ಪ್ರೇಷಿತರ ದೇವಾಲಯದಲ್ಲಿ ಸಂತ ಲೂಕ ಮತ್ತು ತಿಮೋತಿ ಪಕ್ಕದಲ್ಲಿ ಸಮಾಧಿ ಮಾಡಲಾಯಿತು. 1210ರಲ್ಲಿ ಧರ್ಮಯುದ್ಧದ ಸಂದರ್ಭದಲ್ಲಿ ಬೈಸಂಟೈನ್ ನಗರವನ್ನು ಆಕ್ರಮಿಸಿಕೊಂಡ ಸೈನ್ಯ ಅವರ ಅವಶೇಷಗಳನ್ನು ದಕ್ಷಿಣ ಇಟಲಿಯ ಅಮಾಲ್ಫಿ ಎಂಬಲ್ಲಿಗೆ ತಂದು ಇಂದು ಅಲ್ಲಿ ಗೌರವಪೂರ್ವಕವಾಗಿ ಇಡಲಾಗಿದೆ. ಸಂತ ಅಂದ್ರೆಯ ರಷ್ಯಾ ಮತ್ತು ಸ್ಕಾಟ್ಲೆಂಡಿನ ಪಾಲಕರು, ಮೀನುಗಾರರ ಹಾಗೂ ವಿವಾಹವಾಗದ ಹೆಣ್ಣು ಮಕ್ಕಳ ಪಾಲಕರೂ ಆಗಿದ್ದಾರೆ. ಸಂತ ಅಂದ್ರೆಯರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.